ನಮಸ್ಕಾರ ಸ್ನೇಹಿತರೆ. ವಿಶೇಷವಾಗಿ ಶುಕ್ರವಾರದಂದು ಪೂಜೆಯನ್ನು ಮಾಡೋದೇ ಆದರೆ ಈ ಮೂರೂ ದೇವತೆಗಳನ್ನು ಪೂಜಿಸ್ರಿ ಅಂತಲೇ ಹೇಳ್ತೀನಿ. ಹೆಚ್ಚಿನವರು ಅಂದರೆ ಶುಕ್ರವಾರ ದಿವಸ ಕೇವಲ ಲಕ್ಷ್ಮೀ ದೇವಿಯನ್ನು ಮಾತ್ರ ಪೂಜೆಯನ್ನು ಮಾಡ್ತಾರೆ. ಆದರೆ ಶುಕ್ರವಾರದಂದು ನಾವು ಲಕ್ಷ್ಮೀ ದೇವಿಯೊಂದಿಗೆ ಇನ್ನೂ 2 ದೇವತೆಯರನ್ನು ಕೂಡ ಪೂಜಿಸಬೇಕು. ಶುಕ್ರವಾರ ನಾವು ಯಾವ 3 ದೇವತೆಯನ್ನು ಪೂಜೆ ಮಾಡಬೇಕು? ಶುಕ್ರವಾರ ಈ ತ್ರಿದೇವಿಯರನ್ನು ಪೂಜೆ ಮಾಡಿದ್ರೆ ಸುಖ, ಶಾಂತಿ, ಸಮೃದ್ಧಿ ಎಲ್ಲವನ್ನು ಪ್ರಾಪ್ತಿಯಾಗ್ತದ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಆ ತ್ರಿದೇವಿಯರು ಯಾರ್ಯಾರು ಅಂತೇಳಿ ನೋಡೋಣ. ನಮ್ಮ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ದೇವತೆ ಅಂತ ಹೇಳಿ ಪರಿಗಣಿಸ್ತೀವಿ. ಶುಕ್ರವಾರದಂದು ಮಾತೃದೇವತೆಯನ್ನು ಪೂಜೆ ಮಾಡೋದ್ರಿಂದ ಆಕೆಯ ಆಶೀರ್ವಾದ ದೊರೀತದ ಎಂಬುದು ಪೌರಾಣಿಕ ನಂಬಿಕೆ. ಇದಲ್ಲದೆ ಒಬ್ಬ ವ್ಯಕ್ತಿಯು ಆಕೆಯ ಅನುಗ್ರಹದಿಂದ ಎಲ್ಲ ತೊಂದರೆಗಳಿಂದ ಪರಿಹಾರವನ್ನು ಪಡಿತಾನೆ ಮತ್ತು ಮನೆಯಲ್ಲಿ ಯಾವುದೇ ಆರ್ಥಿಕ ಬಿಕ್ಕಟ್ಟು ಇರೋದಿಲ್ಲ. ಶುಕ್ರವಾರದಂದು ಲಕ್ಷ್ಮಿ ಜೊತೆಗೆ ಸಂತೋಷಿ ಮಾತಾ ಮತ್ತು ದುರ್ಗಾ ದೇವಿಯರನ್ನು ಪೂಜಿಸಿದರೆ ಜೀವನದಲ್ಲಿ ಸಂತೋಷ ಹಾಗೂ ಶಾಂತಿ ಮತ್ತು ಸಮೃದ್ಧಿ ಇರುತ್ತದೆ ಎಂಬ ನಂಬಿಕೆ ಕೂಡ ಇರ್ತದೆ. ಈ 3 ದೇವತೆಯರನ್ನು ಶುಕ್ರವಾರದ ದಿನ ಪೂಜೆ ಮಾಡುವುದು ಹೇಗೆ ಅಂದರೆ, ಶುಕ್ರವಾರವು ಶುಕ್ರ ದೇವರಿಗೆ ಸಂಬಂಧಿಸಿದ ಮತ್ತು ಶುಕ್ರನು ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಭೌತಿಕ ಸಂತೋಷವನ್ನು ತರುತ್ತಾನೆ ಎಂಬುದು ಕೂಡ ಪೌರಾಣಿಕ ನಂಬಿಕೆ ಆಗಿದೆ. ಏಕೆಂದರೆ ಲಕ್ಷ್ಮೀ ದೇವಿಯ ಅನುಗ್ರಹವಿಲ್ಲದೆ ಭೌತಿಕ ಸಂತೋಷವನ್ನು ಸಾಧಿಸಲು ಸಾಧ್ಯ ಆಗೋದೇ ಇಲ್ಲ. ಶುಕ್ರವಾರವು ಲಕ್ಷ್ಮೀ ದೇವಿಗೆ ಪ್ರಿಯವಾದ ದಿನವಾಗಿದೆ. ಈ ದಿನದಂದು ತ್ರಿಮೂರ್ತಿ ದೇವತೆಗಳನ್ನು ಪೂಜಿಸಿದರೆ ಆರ್ಥಿಕ ಲಾಭವು ಮಾತ್ರವಲ್ಲದೆ ಸಂತೋಷ, ಜೀವನದಲ್ಲಿ ನೆಮ್ಮದಿ ಕೂಡ ನಮ್ಮದಾಗ್ತದ ಅಂತಲೇ ಹೇಳ್ತೀನಿ. ಶುಕ್ರವಾರದಿಂದ ದುರ್ಗಾ ದೇವಿಯನ್ನು ಪೂಜೆ ಮಾಡೋದ್ರಿಂದ ಅಂದ ಹಾಗೆ ಅದರಂತೆ ಪೂಜೆ ಮಾಡಿ ದುರ್ಗಾ ಸ್ತೋತ್ರ ಅಂದರೆ ಓಂ ಶ್ರೀ ದುರ್ಗಾಯೇ ನಮಃ ಅಂತ ಹೇಳಿ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಕೂಡ ದುರ್ಗಾದೇವಿಯ ಫೋಟೋ ಅಥವಾ ವಿಗ್ರಹವನ್ನಿಟ್ಟು ದುರ್ಗಾದೇವಿಯನ್ನು ಪೂಜೆ ಮಾಡಿ ಆಹ್ವಾನವನ್ನು ಮಾಡಬೇಕು. ನಂತರ ದುರ್ಗಾದೇವಿಗೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ ದುರ್ಗಾದೇವಿಗೆ ಪೂಜೆ ವಸ್ತ್ರಗಳನ್ನು ಅರ್ಪಿಸಿದ ನಂತರ ಆಭರಣ ಮತ್ತು ಮಾಲೆಗಳನ್ನು ಧರಿಸಿ ಸುಗಂಧವನ್ನು ಅರ್ಪಿಸಿ ತಿಲಕವನ್ನು ಅನ್ವಯಿಸಿ ತಿಲಕಕ್ಕೆ ಕುಂಕುಮ, ಅರಿಶಿನ, ಅಷ್ಟಗಂಧವನ್ನು ಬಳಸ್ಬೋದು. ದುರ್ಗಾದೇವಿಗೆ ಪೂಜೆಯಲ್ಲಿ ದುರ್ವಾವನ್ನು ಅರ್ಪಿಸಬಾರ್ದು. ಹಾಗೆ ದುರ್ಗಾದೇವಿಗೆ ಕೆಂಪು ದಾಸವಾಳ ಹೂವನ್ನು ಅರ್ಪಿಸಬೇಕು. ಅನಂತರ ದುರ್ಗಾದೇವಿಯ ಪೂಜೆ ನಂತರ ತೆಂಗಿನಕಾಯಿಯನ್ನು ಅರ್ಪಿಸೋದು ಮರಿಬಾರ್ದು. ಅದೇ ರೀತಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅಂದರೆ ಶುಕ್ರವಾರದಂದು ಬಿಳಿ ಅಥವಾ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ಶುಕ್ರವಾರದಂದು ಮಧ್ಯರಾತ್ರಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಬಹಳ ಮಂಗಳಕರ ಅಂತೇಳಿ ಹೇಳ್ಬೋದು. ವಿಧಿವಿಧಾನಗಳ ಮೂಲಕ ಪೂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ಕಡ್ಡಾಯವಾಗಿ ಗುಲಾಬಿ ಹೂಗಳು ಅಥವಾ ಕಮಲ ಹೂವನ್ನು ಅರ್ಪಿಸಿ ಪೂಜೆಯ ನಂತರ ಆರತಿ ಮಾಡಿ ಪ್ರಸಾದವನ್ನು ಹಂಚಬೇಕು. ಈ ತ್ರಿಮೂರ್ತಿ ದೇವತೆಗಳ ನಡುವೆ ಸಂತೋಷಿ ಮಾತಾಳನ್ನು ಪೂಜೆ ಮಾಡೋದ್ರಿಂದ ಕೂಡ ಜೀವನದಲ್ಲಿ ಶಾಂತಿ ಸಿಗ್ತದ ಅಂತಲೇ ನಂಬಿಕೆ ಅದ. ಶುಕ್ರವಾರದಂದು ಸಂತೋಷಿ ಮಾತಾ ದೇವಿಯ ಆರಾಧನೆಯ ಸಮಯದಲ್ಲಿ ಮನೆಯಲ್ಲಿ ಶುಚಿತ್ವ ಕಾಪಾಡಿಕೊಳ್ಬೇಕು. ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಮನೆಯ ಶುಚಿಯನ್ನುಗೊಳಿಸಿ ಉಪವಾಸ ಮಾಡುವ ಪ್ರತಿಜ್ಞೆಯನ್ನು ಮಾಡಬೇಕು. ವಿಧಿವಿಧಾನಗಳಿಂದ ಪೂಜೆಯನ್ನು ಮಾಡಿ ಎಲ್ಲರಿಗೂ ಪಾನಕ ಮತ್ತು ಬೆಲ್ಲ, ಬೇಳೆಯನ್ನು ಪ್ರಸಾದವಾಗಿ ಕೊಡಬೇಕಾಗ್ತದೆ. ಈ ದಿನ ಸಂತೋಷಿ ಮಾತಾ ಕಥೆಯನ್ನು ಓದಿ ಕೊನೆಗೆ ಆರತಿಯನ್ನು ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗ್ರಿ ಅಂತ ಹೇಳ್ತೀನಿ. ಅದೇ ರೀತಿ ಎಲ್ಲ ಕಥೆಯನ್ನು ಓದಿದ ನಂತರ ಹಸುವಿಗೆ ಬೆಲ್ಲ ಮತ್ತು ಕಾಳುಗಳನ್ನು ತಿನ್ನಲು ಕೊಡಬೇಕು. ಉಳಿದ ಪ್ರಸಾದವನ್ನು ಕುಟುಂಬದವರ ಎಲ್ಲರೂ ಸದಸ್ಯರಿಗೆ ಹಂಚಿ ನೀವು ಕೂಡ ತಿನ್ನಬೇಕಾಗ್ತದೆ. ಈ ಶುಕ್ರವಾರದ ದಿನದಂದು ನಾವು ಮಾಡಿದಂತಹ ಏನು ಹೇಳಿದ್ನಲ್ಲ ಅದು ಮಾಡುವಂತಹ ಪೂಜೆ 3 ದೇವತೆಗಳನ್ನು ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಸಂಪತ್ತು ನೆಲೆಸ್ತದ ಅನ್ನುವಂತಹ ನಂಬಿಕೆ ಕೂಡ ಅದ. ಶುಕ್ರವಾರದಂದು ಮರೆಯದೆ ನೀವು ಕೂಡ ಈ 3 ತ್ರಿದೇವಿಯರನ್ನು ಪೂಜೆ ಮಾಡಿರಿ, ಆ ದೇವಿಯರ ಕೃಪೆಗೆ ಪಾತ್ರರಾಗ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.